ಸೊ ಗೈಸ್, ಎಲ್ಲರೂ ಈಚೆ ಹೋಗ್ಬೇಕಂತ ಹೇಳಿದರೆ ಹೆಡ್ ಆಫೀಸಿಂದ ಆಶೀರ್ವಾದ ತೊಗೊಳ್ಳೋದು ತುಂಬ ಮುಖ್ಯ. ಇವಾಗ ನಾವು ಹೆಡ್ ಆಫೀಸಿಂದ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮದು ಕಾರು ಇವಾಗ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾಯಿದೆ. ನಾವು ಎಲ್ಲ ಕೂಡ ಲಗೇಜ್ ಎಲ್ಲ ತೂಕ ಹಾಕ್ಸಿ ಮಾಡಿ ರೆಡಿ ಮಾಡಿದ್ದೀವಿ. ಸೊ ಈಗ ಕಾರು ಬಂದಿದ ತಕ್ಷಣ ಲಗೇಜ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಎಲ್ಲಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾಯಿರಿ, ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್, ಕೊನೆಗೂ ಲೇಟಾಗೇ ಬರೋದು ನಮ್ಮ ಗ್ಯಾಂಗಲ್ಲಿ. ನಮ್ಮ ಲೇಟ್ ಗ್ಯಾಂಗಲ್ಲ, ಲೀಡರ್ ಇವರು. ಈ ಕಡೆ ನೋಡಿ ಬರುತ್ತಾ, ಯಾವಾಗಲೂ ಲೇಟಾಗಿ ಇವನು, ಎಲ್ಲಿ ಟೈಮಿಗೆ ಬರಲ್ಲ. ನಮ್ಮ ಲಾಯರ್ ನೋಡ್ರಿ, ಇವತ್ತು ನಮಗೆ ಡ್ರೈವರ್ ಆಗಿ ಬಂದವ್ರೆ. ವಾಪಸ್ ಕಾರ್ ಎತ್ಕೊಂಡಿದ್ದೇನೆ. ಗೈಸ್, ನನ್ನ ಮಗ ಶೂನೇ ಬರ್ಬಿಟ್ಟು ಬರ್ತಾನೆ. T2 ಡಿಪಾರ್ಚರಿಗೆ ನಾವೀಗ ಎಂಟ್ರ್ ಆಗಿದ್ದೀವಿ. ನೀವು ನೋಡಿ, ಅಲ್ಲಿ ಇವಾಗ ಶೂ ಹಾಕತ್ತವನೆ, ಎಲ್ಲ ಮರ್ತೋಗಿ ಹೋಗ್ತಾ ಇದ್ದೀವಿ. ನಮ್ಮ ದಾದವ್ರು ನಮಗೆ ಬಿಡಕ್ಕೆ ಬಂದಿದ್ರು. ಹೊರಡ್ತಾರೆ ಅವರು ಕೂಡ. ನೀನಾಗ ಡ್ರಾಪ್ ಮಾಡು. ಅಲ್ಲೊಂದು ನೋಡಿ ಗೈಸ್, ಲಗೇಜ್ ಹೆಂಗೆ ಬಿಸಾಕಿದ್ದೀವಿ ಇವರಿಂದ. ಬರೀ ಪ್ರಾಬ್ಲಮೆಟಿಕ್ಕು. T2 ಕರ್ಕೊಂಬ ಅಂದರೆ T1 ಕರ್ಕೊಂಬಂದು ವಾಪಸ್ ಎಕ್ಸಿಟ್ಗೆ ಹೋಗಿ ಎಕ್ಸಿಟಿಂದ ಮತ್ತೆ T2ಗೆ ಬಂದಿದ್ದೀವಿ ನಾವು, ರೂಟ್ ತಪ್ಪೋಗಿ. ಇವರು ಡ್ರೈವರ್ ಆಗಿದ್ದರಿಂದ ಇದೆಲ್ಲ ಆಗಿದ್ದು. ಇಮಿಗ್ರೇಷನಲ್ಲಿ ಏನು ಅಂಥ ಕ್ವಶನ್ಸ್ ಎಲ್ಲ ಕೇಳಲಿಲ್ಲ. ಏನಂತ ಹೇಳಿದ್ರೆ ಲೈಕ್ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಪ್ಲೇಸು, ಹೌ ಮೆನಿ ಡೇಸ್, ಎಷ್ಟು ದಿನ ಇರ್ತೀವಿ, ಆಮೇಲೆ ನಮ್ಮದು ವೀಸಾ ಸ್ಟೇಟಸ್ ಬಗ್ಗೆ ಕೇಳಿದರು, ಆಮೇಲೆ ಏನು ಪರ್ಪಸಿಗೆ ಹೋಗ್ತಿದ್ದೀವಿ ಅಂತ ಕೇಳಿದರು. ಇಷ್ಟೇ ಸಿಂಪಲಾಗಿ ಕೇಳಿದ್ದು. ದೆನ್ ವೆರಿ ಫಸ್ಟ್ ಸ್ಟ್ಯಾಂಪ್ ಆನ್ ಮೈ ಪಾಸ್ಪೋರ್ಟ್ ಆಯಿತು. ಆ್ಯಕ್ಚುಲಿ ನನ್ನ ಜೊತೆ ಬಂದಿರೋ ನನ್ನ ಫ್ರೆಂಡ್ ಆಗಿರಲಿ, ಭರತ್ ಆಗಿರಲಿ, ಎಲ್ಲರದ್ದು ಕೂಡ ನಾವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ರೆ, ಅದು ಕೂಡ ದಿಸ್ ಈಸ್ ಮೈ ಓನ್ ಪ್ಲ್ಯಾನ್. ನಾವೇ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಸೊ ಯಾವ ಥರ ಹೋಗ್ತೀವಿ ನಾವು, ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಲೋ. ಸೊ ಗೈಸ್, ನಮ್ಮ ಬೋರ್ಡಿಗೆ ಈಗ D1 ಅನೌನ್ಸ್ಮೆಂಟ್ ನಡೀತಾ ಇದೆ. ಸೊ ಟೈಮ್ ಆಲ್ಮೋಸ್ಟ್ 10:15 ಆಗಿದೆ. ನಮ್ಮ ಬೋರ್ಡಿಗೆ ಸ್ಟಾರ್ಟ್ ಆಗುತ್ತೆ. ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನಂತ ಹೇಳಿದ್ರೆ, ಒಂದು ಬ್ಯಾಡ್ ನ್ಯೂಸ್. T2 ಅಲ್ಲಿ ನನಗೆ KFCನೇ ಸಿಗಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇನ್ T2 ಇಂಟರ್ನ್ಯಾಷನಲಲ್ಲಿ. ಡೊಮೆಸ್ಟಿಕಲ್ಲೆಲ್ಲ ಸಿಗುತ್ತೆ ಅಂತೆ. ನಾನು ಡೊಮೆಸ್ಟಿಕಲ್ಲಿ ತುಂಬ ಸಲ ಹೋಗಿದ್ದೀನಿ, ಬಟ್ ಇಟ್ ವಾಸ್ ವೆರಿ ಹಾರ್ಡ್ ಟು ಅಕ್ಸೆಪ್ಟ್. ಬಟ್ ಎಸ್, ನಾವು ಐರಿಷಲ್ಲೆಲ್ಲ ತಿಂದಿದ್ದು ವ್ರ್ಯಾಪ್ ತಿಂದಿದ್ದು ನಾವು ವೆಜಿಟೇರಿಯನ್ಸ್ ಸದ್ಯಕ್ಕೆ ಇವತ್ತಿಗೋಸ್ಕರ. ಬೋರ್ಡಿಂಗ್ ಆಗ್ತಾ ಇದೆ ಥಾಯ್ಲೆಂಡ್ಗೆ ಇದ್ದೀವಿ. ಸೊ ನಮ್ಮ ಫ್ಲೈಟ್ ಇವತ್ತಿಂದ ಅಲ್ಲಿದೆ. ಗೈಸ್, ಇದು ನಂದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಹೋಗ್ತಿರೋದು ಇವಾಗ ಥೈ ಏರ್ ಏಷ್ಯಾದಲ್ಲಿ. ಸ್ಟಾರ್ಟ್ ಆಗಿರುತ್ತೆ. ಸೊ ಡಿಸ್ಟೆನ್ಸು ಇದರಲ್ಲಿ ಕಂಪ್ಯಾರಿಟಿವ್ ಡೊಮೆಸ್ಟಿಕ್ ಸ್ವಲ್ಪ ಚೆನ್ನಾಗೇ ಇದೆ. ಆರಾಮಾಗಿ ನಾನು ಬ್ಯಾಗೆಲ್ಲ ಇಟ್ಟಿದ್ದೀನಿ. ಡಿಸ್ಟೆನ್ಸು ಚೆನ್ನಾಗಿದೆ ಗೈಸ್. ಒಂಥರ ಕಂಪ್ಯಾರಿಟಿವ್ಲಿ ಬೇರೆ ಏರ್ಲೈನ್ಸ್ಗಿಂತ ನಂದಿದೆ ಫಸ್ಟ್ ಇಂಟರ್ನ್ಯಾಷನಲ್ಲು. ಬಟ್ ಡೊಮೆಸ್ಟಿಕ್ ಕಂಪ್ಯಾರಿಟಿವ್ ಮಾಡಿದ್ರೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಆರಾಮಾಗಿ ಕೂರ್ಬೋದು ಅಷ್ಟೇ. ಗೈಸ್, ನಾನು ಫೈನಲಿ ಥೈಲ್ಯಾಂಡಲ್ಲಿ ಲ್ಯಾಂಡ್ ಆಗಿದ್ದೀವಿ. ಈ ಬೋರ್ಡಿಂಗ್ ನಡೀತಾ ಇದೆ. ನೆಕ್ಸ್ಟು ಇಲ್ಲಿಂದ ಇಮಿಗ್ರೇಷನ್ಗೆ ಹೋಗಬೇಕು. 2:30ಗೆಲ್ಲ ಕರ್ಕೊಬಂದ್ಬಿಟ್ಬಿಟ್ಟ ಗೈಸ್. ಹಾಂ, ಓಕೆ ಗೈಸ್, ನಾವೀಗ ಥೈಲ್ಯಾಂಡಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸದ್ಯಕ್ಕೆ ನಾವೀಗ ಇದಕ್ಕೆ ಹೋಗ್ತಾ ಇದ್ದೀವಿ. ಇವಳು ನಮ್ಮ ಡೊಮೆಸ್ಟಿಕ್ ಅರೈವಲ್ಗೆ ಹೇಳಿದ್ಲಾ? ಇಲ್ಲ SRT ಅಲ್ಲ. ಸದ್ಯಕ್ಕೆ ನಾವೀಗ SRT ಅರೈವಲ್ ಹತ್ರ ಹೋಗ್ತಾ ಇದ್ದೀವಿ. SRT ಅಂತ ಹೇಳಿದರೆ ಇದು ಲೋಕಲ್ ಟ್ರೈನ್ ಥೈಲ್ಯಾಂಡಲ್ಲಿ. ಸೊ ಅದು ರೂಟ್ಗೆ ಹಿಂಗೆ ಹೋಗಬೇಕು. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದ ಹೋಗಿ ಅದು ಎಷ್ಟು ಗಂಟೆಗೆ ಟ್ರೈನ್ ಇದೆ ನನಗೂ ದೇವರಣೆಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ಚೆಕ್ ಮಾಡಬೇಕು. ಸೊ ಗೈಸ್, ನಿಮಗೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟು SRT ರೆಡ್ ಲೈನ್ ಅಂತೆಲ್ಲ ಇರುತ್ತೆ. ಆರಾಮಾಗಿ ಬರ್ಬೋದು. ನೀವೇನಂತ ಹೇಳಿದ್ರೆ, ನೀವು ಇಳಿದ ತಕ್ಷಣ ನಿಮ್ದು ಇಮಿಗ್ರೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಕೆಳಗೆ ಬಂದರೆ ನಿಮಗೆ ಅಲ್ಲೇ ರೂಟ್ಸ್ ಎಲ್ಲ ಹಾಕಿರ್ತಾರೆ, ಯಾವ ಕಡೆ ಹೋಗ್ಬೇಕು, ನೀವು ಏನು ಮಾಡಬೇಕು ಅಂತ. ಸೊ ಅದೇ ಥರ ಹೋಗಬೇಕಾಗುತ್ತೆ ನೀವು. ಎಲ್ಲಿ ತದು ಬರುತ್ತೆ SRT ಲೈನ್ಗೆ?
500 ಮೀಟರ್ಸ್ ಇತ್ತು. ಇಲ್ಲೇ ಎಲ್ಲರೂ ಎಕ್ಸಿಟ್ ಇರುತ್ತೆ. ಸೊ ಎಲ್ಲೇ ಎಕ್ಸಿಟ್ ತೊಗೊಂಡ್ರೆ ಮೇಲಿದೆ ನೋಡೋದು. ಸೊ ಅಲ್ಲಿ ಹೋಗ್ತಾ ಇರೋದು ಅಲ್ಲಿ ಸ್ಟ್ರೈಟ್ ಕಾಣಿಸ್ತಾ ಇದೆ ನೋಡಲ್ಲಿ. ಸೊ ಗೈಸ್ ಏನಂದರೆ ವೀಸಾ ಫ್ರೀ ಗೈಸ್ ಇನ್ನೂ ಕೂಡ ಇಂಡಿಯನ್ಸಿಗೆ ವೀಸಾ ಫ್ರೀ ಏನೆಲ್ಲ ಹಾಕಿದ್ದಾರೆ ಎಲ್ಲ. ಸೊ ಅದು ಮೇ ಬಿ ಇಂಪ್ಲಿಮೆಂಟ್ ಆಗುತ್ತೆ, ಬಟ್ ಸದ್ಯಕ್ಕೆ ಪ್ರೆಸೆಂಟ್ಲಿ ಇವತ್ತಿಗಂತೂ ಆಗಿಲ್ಲ. ಅವ್ರು ಜಾಸ್ತಿ ಇನ್ನೂ ಕೇಳಿಲ್ಲ ನಮಗೆ ಕ್ವಶನ್ಸ್ ಎಲ್ಲ. ಆರಾಮಾಗಿ ನಮ್ಮದು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಜಸ್ಟ್ ಹೋದ್ವಿ, ನಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಇಡಕ್ಕೆ ಹೇಳ್ತಾರೆ. ಅದೊಂದಾಗಿದ ತಕ್ಷಣ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪ್ ಆಗಿ ಹೋಗ್ತಾ ಇರೋದು. ಇದೇ ಗೈಸ್ DMK ಏರ್ಪೋರ್ಟ್ ಥೈಲ್ಯಾಂಡ್. ಅಲ್ಲಿಂದ ಈ ಕಡೆ ಬಂದರೆ ರೈಲ್ವೆ ಸ್ಟೇಷನ್. ಸೊ ಗೈಸ್ ಈಗ ನಾವು ಸದ್ಯಕ್ಕೆ ಟ್ರೈನ್ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ರಿಗೆ ಬಂದುಬಿಟ್ಟು 33 ಬಾಟ್ ಆಗುತ್ತೆ. ಇಲ್ಲಿ ನೀವು ಚೇಂಜ್ ಮಾಡ್ಕೊಬೇಕು. ನಾವೀಗ ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ ಹೋಟೆಲಿಗೆ. ಸೊ ರೆಡ್ ಲೈನ್ ಇದ್ದೀವಿ. ರೆಡ್ ಲೈನಿಂದ ನೀವು ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ನೀವು ಬ್ಲೂ ಲೈನ್ಗೆ ಚೇಂಜ್ ಮಾಡ್ಕೊಬೇಕು. ಸೊ ಇದು ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬರುತ್ತೆ. ಈ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬರಬೇಕಾಗುತ್ತೆ. ನಮ್ಮ ಮೆಟ್ರೋ ಇನ್ನೂ ಬಂದಿಲ್ಲ. ಇದು ಏರ್ಪೋರ್ಟ್ ನೋಡಿ, ಎಲ್ಲ ಏರ್ ಏಷ್ಯಾನೇ ನಿಂತಿದೆ ಅಲ್ಲಿ. ಗೈಸ್ ಏನಂತ ಹೇಳಿದ್ರೆ, ಇವಾಗ ನಾವು 33 ಪಾಸ್ಪೋರ್ಟ್ ಏನು ತೊಗೊಂಡಿದ್ಯಲ್ಲ ಅದು ಬರೀ ರೆಡ್ ಲೈನ್ವರೆಗೂ. ಈಗ ಬ್ಲೂ ಲೈನಿಗೆ ಬಂದಿದ್ದೀವಿ. ಬ್ಲೂ ಲೈನಿಂದ ನಾವು ಮತ್ತೆ ಬೇರೆ ಟಿಕೆಟ್ ತೊಗೊಬೇಕು. ಹೇಳ್ತೀನಿ ಅದು ಇದು ಕ್ಯೂ ಸಿಸ್ಟಮ್, ಇಲ್ಲಿ ಟಿಕೆಟ್ಸ್ ಕೊಡ್ತಾರೆ. ಗೈಸ್ ನಾವೀಗ ಸ್ಯಾಮಿ ಹೋಟೆಲ್ ಇಳಿದಿದ್ದೀವಿ. ಸ್ಯಾಮಿ ಹೋಟೆಲಿಂದ ಇದು ಟೂರಿಸ್ಟ್ ಅಟ್ರಾಕ್ಷನ್ ಲೀಸ್ಟ್. ನೀವು ಬಂದಿದ ತಕ್ಷಣ ಈ ಥರ ಡೀಟೇಲ್ಸ್ ಇರುತ್ತೆ. ಸೊ ಇದು ಎಕ್ಸಿಟ್. ಸ್ಯಾಮಿಯೋಟಿಂದ ನೆಕ್ಸ್ಟ್ ನಾವು ಹೋಟೆಲ್ಗೆ ಹೊರಟ್ವಿ. ಆನ್ ದ ವೇ 7-Elevenಗೆ ಹೋಗಿ ಒಂದು ಸ್ಮಾಲ್ ಡ್ರಿಂಕ್ ತೊಗೊಂಡು ಎನರ್ಜಿಗೋಸ್ಕರ, ಬಿಕಾಸ್ ಇಟ್ ವಾಸ್ ಇನ್ ದ ವಾಕಬಲ್ ಡಿಸ್ಟೆನ್ಸ್ ಆಫ್ 2.8 ಕಿಲೋಮೀಟರ್ಸ್. ಸೊ ನಾನು ನನ್ನ ನೆಕ್ಸ್ಟ್ ಪ್ಲ್ಯಾನ್ ಐಟನರಿ ಫುಲ್ ಥೈಲ್ಯಾಂಡ್ ಸೀರೀಸ್ನ ನೆಕ್ಸ್ಟ್ ವ್ಲಾಗ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.